ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ನಾನು ಅದಕ್ಕೋಸ್ಕರ ಇದು ಸಿಂಪಲಾಗಿ ರೆಡಿಯಾಗಿದ್ದೀನಿ. ಇದೊಂದು ಗೌನ್, ಇದಕ್ಕೆ ಈ ರೀತಿ ನಾನು ಈ ಒಂದು ಸ್ಟಾಲ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಬೇರೆ ಡ್ರೆಸ್ಸಿನ ಸ್ಟಾಲ್, ಬಟ್ ಇದಕ್ಕೆ ಇದು ಮ್ಯಾಚಪ್ ಆಗ್ತಿತ್ತು. ಏನು ಹಾಕೊಂಡಿಲ್ಲ, ಜಾಸ್ತಿ ಇಲ್ಲೇ ಹತ್ತಿರದಲ್ಲಿರುವಂಥ ದೇವಸ್ಥಾನ. ಜಸ್ಟ್ ಸಿಂಪಲಾಗಿ ತಲೆಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ ಅಷ್ಟೇ. ಸೊ ಬನ್ನಿ, ಹಾಗಾದರೆ ನಿಮ್ಮ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ನನ್ನ ಮಕ್ಕಳು ನನ್ನ ಮಕ್ಕಳು ನನ್ನ ಮಕ್ಕಳು ನನ್ನ ಮಕ್ಕಳು ಇದು ನನ್ನ ಬಿಗ್ ಬ್ರದರ್ ಮಗ. ವಾಟ್ಸ್ ಯೋರ್ ನೇಮ್? ಅಂಶು. ವಾಟ್ಸ್ ಯೋರ್ ನೇಮ್? ಆಶು. ಆಶು ಅಂಶು ಅಷ್ಟು ಹ್ಯಾಸ್ ಗಾನ್. ಅವ್ರು ಬರ್ತಾ ಇಲ್ಲ ಇವತ್ತು ದೇವಸ್ಥಾನಕ್ಕೆ. ಹೌದು, ನಮ್ಮ ಪ್ರಯಾಣ ಸ್ಟಾರ್ಟ್ ಆಯಿತು. ನನಗಂತೂ ಡೌಟ್ ಇತ್ತು ಟೆಂಪಲ್ ಓಪನ್ ಆಗಿರುತ್ತೋ ಇಲ್ವೋ ಅಂತ. ಯಾಕಂದರೆ ನಾವು ಹೋಗಿದ್ದಿದ್ದು ಸಂಡೇ ಮೋಸ್ಟ್ ಪ್ರಾಬಬ್ಲಿ ಓಪನ್ ಆಗಿರಲ್ಲ ಅಂತ ಅಂದ್ಕೊಂಡೇ ಹೊರಟ್ವಿ. ಬಟ್ ಶ್ರಾವಣ ಆಗಿದ್ದರಿಂದ ಥ್ಯಾಂಕ್ ಗಾಡ್ ಓಪನ್ ಇತ್ತು. ಫ್ರೆಂಡ್ಸ್, ಈ ದೇವಸ್ಥಾನ ಬಂದು ಯಾವುದು ಅಂತ ನಿಮಗೆ ಮುಂದೆ ನೋಡ್ತಾ ನೋಡ್ತಾ ಗೊತ್ತಾಗುತ್ತೆ. ಕೀಪ್ ಆನ್ ವಾಚಿಂಗ್. Cool. Yes. Can you please stop this? ಲಿಟ್ರಲಿ ತುಂಬ ಚೆನ್ನಾಗಿದೆ ಈ ದೇವಸ್ಥಾನ. ಈ ದೇವಸ್ಥಾನದ ವಾತಾವರಣ ನನಗೆ ರಿಗ್ರೆಟ್ ಆಗ್ತದೆ. ಯಾಕಂದರೆ ಚಿಕ್ಕ ವಯಸ್ಸಿಂದನೂ ಇದೇ ಊರಲ್ಲಿ ಹುಟ್ಟಿ ಬೆಳೆದಿದ್ರು ಕೂಡ ನಾವು ಯಾವತ್ತೂ ಈ ದೇವಸ್ಥಾನಕ್ಕೆ ಬಂದೇ ಇಲ್ಲ. ನಮ್ಮ ಡ್ಯಾಡಿ ಕೂಡ ನಮ್ಮನ್ನು ಕರ್ಕೊಂಡ್ಬಂದೇ ಇರಲಿಲ್ಲ. ಆ ಕಡೆ ಒಂದು ದೇವಸ್ಥಾನ ಇದೆ, ಆ ಕಡೆ ನಾನು ಹೇಳ್ತೀನಿ, ಅಲ್ಲಿ ಹೋದಾಗ ಯಾವಾಗಾದ್ರೂ ಹೇಳ್ತೀನಿ. ಆ ದೇವಸ್ಥಾನಕ್ಕೆ ನಾವು ತುಂಬ ನಡ್ಕೊಳ್ತಿದ್ವಿ ಚಿಕ್ಕವರಿದ್ದನ್ನು. ಬಟ್ ಈ ದೇವಸ್ಥಾನಕ್ಕೆ ನಾವು ಎಂದೂ ಬಂದೇ ಇರಲಿಲ್ಲ. ನಿಜವಾಗಿಯೂ ಇಷ್ಟು ವರ್ಷ ಬಂದಿರಲಿಲ್ವಲ್ಲ ಅಂತ ರಿಗ್ರೆಟ್ ಆಗ್ತದೆ. ಫಸ್ಟ್ ಟೈಮ್ ಇಲ್ಲಿ ಬಂದಿದ್ದೀವಿ. ಆಸಮ್ ಎಕ್ಸ್ಪೀರಿಯನ್ಸ್. ಯಾಕೆ ಇಲ್ಲಿ ಕರ್ಕೊಂಡ್ಬರಲಿಲ್ಲ ನಾನು ಅಷ್ಟು ವರ್ಷ? ಎಸ್, ಇದು ಚಿತ್ರದುರ್ಗದ ಹೊರ ವಲಯದಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದಕ್ಕೆ ಕಣಿವೆಯ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಲೇ ಹೇಳ್ತಾರೆ. ಇದು NH4 ಜಸ್ಟ್ ಸ್ವಲ್ಪ ಚಿಕ್ಕದಾಗಿ ಗುಡ್ಡದ ಮೇಲಿರುವಂಥ ದೇವಸ್ಥಾನ. ತುಂಬ ಸತ್ಯ ಇರುವಂಥ ದೇವಸ್ಥಾನ. ನೋಡಿ, ನಮ್ಮ ಮನೆಯ ಮಕ್ಕಳು ದೇ ಆರ್ ಲವರ್ಸ್ ಆಫ್ ಅನಿಮಲ್ಸ್. ಎಲ್ಲ ಮಕ್ಕಳಿಗೂ ಅನಿಮಲ್ಸ್ ಅಂದರೆ ತುಂಬ ಇಷ್ಟ. ಅಲ್ಲಿ ದೇವಸ್ಥಾನದ ಆವರಣದಲ್ಲಿ ಈ ರೀತಿ ಅವ್ರು ಸಾಕು ನಾಯಿ, ಸಾಕು ಬೆಕ್ಕುಗಳನ್ನು ಅದನ್ನ ಪಿಕ್ಸ್ ತಗೊಂಡಿದ್ದಾರೆ. ಎಸ್, ನಾನು ಹೇಳಿರೋ ಹಾಗೆ
ಆಂಜನೇಯ ಸ್ವಾಮಿ ದೇವಸ್ಥಾನ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಅದರ ವಾತಾವರಣ ಆಗಿರಬಹುದು, ತುಂಬ ಗುಡ್ಡ ಪ್ರದೇಶ, ತುಂಬ ಫ್ರೆಶ್ ಏರ್, ಜನಸಂದಣಿ ಜಾಸ್ತಿ ಇಲ್ಲ ಯಾಕಂದರೆ ಸಂಡೇ ಆಗಿದ್ದರಿಂದ. ಇಲ್ಲೊಂದು ಚಿಕ್ಕ ಪುಟ್ಟ ಪಾರ್ಟಿ ಹಾಲ್ ಟೈಪ್ ಇದೆ. ಇದು ಶ್ರೀರಾಮ ಭಜನಾ ಮಂದಿರ. ಇಲ್ಲಿ ಯಾರೋ ಪಾಪು ನಾಮಕರಣ ಮುಗಿಸ್ಕೊಂಡು ಹೊರಟೋಗಿದ್ರು. ಬೆಳಗ್ಗೆ ಮಾರ್ನಿಂಗ್ ಟೈಮ್ ಇತ್ತು ಅಂತ ಅನಿಸುತ್ತೆ. ಚೆನ್ನಾಗಿ ತುಂಬ ಕ್ಯೂಟಾಗಿದೆ ಇದು ಭಜನಾ ಮಂದಿರ. ಇಲ್ಲಿ It is their pet. It is their pet. Papa. ಆನೆ ಬೇಕು ನಿಮಗೆ, ಆನೆ ಬೇಕು ನಿಮಗೆ. ನೀವು ದೇಶದಿಂದ ಕೆಟ್ಟಿನ ಕಣಿ ಕ್ಲೀನ್ ಕಣಿ ತೆಗೆದ. ನಾನೇನು ಮಾಡಲ್ಲಮ್ಮ. ಕಣಿಗೆ ಬಿಗಿನ್ ಮಸ್ತ್ ಮಾಸ್ ಕಟ್ಟು ಕಟ್ಟು. I'm an animal lover. Why did you? No. ಈ ರೀತಿ ನನಗೆ ಕ್ಯಾಟ್ಸ್ ಅಂದರೆ ತುಂಬ ಇಷ್ಟ. ಮುಂಚೆಲ್ಲ ಹೆದರ್ಕೊಳ್ತಿದ್ದೆ ಕ್ಯಾಟ್ಸ್ ಡಾಗ್ಸ್ ಅಂದರೆ, ಬಟ್ ನಮ್ಮ ಮನೇಲೇ ಅದನ್ನ ನಾವು ಸಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಒಂದು ಕೆಲವು ವರ್ಷ ಆಶು ಹುಟ್ಟೋದಕ್ಕಿಂತ ಮುಂಚೆ ಆವಾಗ ನನಗೆ ಈ ರೀತಿ ಕ್ಯಾಟ್ಸ್ ಮತ್ತು ಡಾಗ್ಸ್ನ ಒಂದು ಫಿಯರ್ ಇಂಥದ್ದು ಹೊರಟೋಯ್ತು. ಈ ರೀತಿ ಅದನ್ನ ಮುದ್ದು ಮಾಡಬೇಕಾದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಪ್ಲಸ್ ನನಗೆ ಪರಿಚಯ, ನನ್ನ ಅಭಿಮಾನಿ ಅಂತಲೇ ಹೇಳಬಹುದು, ಅವರೊಬ್ಬರು ನನಗೆ ಸಿಕ್ಕರು. ಅವ್ರ ಜೊತೆ ಮಾತಾಡ್ತಾ ನಿಂತ್ಕೊಂಡೆ. ಮತ್ತು ಆಶು ನನ್ನಿಂದ ಕ್ಯಾಮ್ರಾ ತೆಗೆದುಕೊಂಡು ಹೋಗಿ ಈ ರೀತಿ ಕ್ಯಾಟ್ನ ಪಿಕ್ಚರೈಸೇಷನ್ ತಗೊಳ್ತಾ ಇದ್ದಾನೆ ಕ್ಲಿಪ್ಪಿಂಗ್ಸ್. ಸೊ ನೈಸ್. ಈ ರೀತಿ ಅಭಿಮಾನಿಗಳು ನಮಗೆ ಪರಿಚಯ ಇರೋರು ರೋಡಲ್ಲಿ ಸಿಕ್ಕು ಮಾತಾಡಿದಾಗ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ತುಂಬ ಖುಷಿಯಾಗುತ್ತೆ. ತುಂಬ ಥ್ಯಾಂಕ್ ಯು ಸೋ ಮಚ್ ಒಂದು ಸಹೋದರರಿಗೆ. Don't climb. Come on. It's just easy. Amisha, Shaz. Where's Shaz? Come up, Amisha. Don't be a scaredy cat. Ahmed, this one way. Shortcut. There's a plane. Oh. And I can just go down. Should I? No. Are you enjoying this place? Yes. There's more here. Take care. Be careful. We are both playing here. Bro, it's like a mountain up there. Bro, we can walk. Okay, after this, let's see. I'll be choosing to walk over there. But first, let's ಆ ದೇವ್ರು ಕೂಡ ತುಂಬಾ ಕಳೆಯಿಂದ ಕಳೆಯಾಗಿ ಕಾಣ್ತಾ ಇದೆ. ಎಷ್ಟು ಒಳ್ಳೆ ವಾತಾವರಣ, ಪ್ರಶಾಂತವಾಗಿದೆ. ಸುತ್ತಮುತ್ತ ಸೀನಿಕ್ ಬ್ಯೂಟಿ ಆಗಿರ್ಬೋದು, ಇಲ್ಲಿರುವಂತಹ ಪೂಜಾರಿಗಳಾಗಿರ್ಬೋದು, ಭಕ್ತಾದಿಗಳಾಗಿರ್ಬೋದು, ಎಷ್ಟು ದೇ ಆರ್ ಸೋ ಫ್ರೆಂಡ್ಲಿ ಆ್ಯಂಡ್ ದೆನ್ ಸೋ ಹೆಲ್ದಿ ಅಟ್ಮಾಸ್ಫಿಯರ್. ತುಂಬ ಇಷ್ಟ ಆಯಿತು. ನಾನು ಇನ್ಸಿಸ್ಟ್ ಮಾಡ್ತೀನಿ, ಚಿತ್ರದುರ್ಗದ ಸೈಡ್ ಯಾರಾದರೂ ಬಂದರೆ ಅಥವಾ ನಮ್ಮ ಚಿತ್ರದುರ್ಗದ ಜನತೆ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ ಅಂದ್ಕೊಂಡಿರ್ತೀನಿ, ಬಟ್ ನಮ್ಮಂತೆ ಕೆಲವ್ರು ನೋಡಿರಲ್ಲ. ದಿಸ್ ಇಸ್ ದ ಮಸ್ಟ್ ವಿಸಿಟ್ ಪ್ಲೇಸ್. ತುಂಬಾ ಚೆನ್ನಾಗಿದೆ. ನೋಡೋಣ ಮತ್ತು ನೆಕ್ಸ್ಟ್ ಯಾವಾಗ ಬರ್ತೀವೋ. ಕೆಲವೆಲ್ಲ ಪ್ರಾರ್ಥನೆಗಳನ್ನ ಆ ದೇವ್ರ ಪಾದಕ್ಕೆ ಇಟ್ಟಿದ್ದೀವಿ, ಅದೆಲ್ಲ ನೆರವೇರಲಿ. ನೋಡಿ ನಾಗಪ್ಪ, ಲಿಟ್ರಲಿ ಒಂದು ರೀತಿ ಯೂನಿಕ್ ಆಗಿರುವಂತಹ ನಾಗಪ್ಪನ ಕಲ್ಲು. ಇದು ಉದ್ಭವ ಅಂತೆ. ನಿಜವಾಗ್ಲೂ ನನಗೆ ತುಂಬ ಆಶ್ಚರ್ಯ ಆಯಿತು. ನಿಮಗೆ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ ಈ ನಾಗಪ್ಪನ ಕಲ್ಲು. ಲಿಟ್ರಲಿ ಐ ವಂಡರ್, ಇನ್ನು ರಾಮನವಮಿ ಟೈಮಲ್ಲಿ, ಮಾರುತಿ ಜಯಂತಿ ಟೈಮಲ್ಲಿ ಎಷ್ಟು ಗ್ರ್ಯಾಂಡಾಗಿ ಆಚರಣೆ ಮಾಡ್ತಾರೋ. ನನಗೆ ನಿಜವಾಗ್ಲೂ ತುಂಬಾ ಅಮೇಝಿಂಗ್ ಆಗುತ್ತೆ.
ಹಾಯ್ ಡಿಯರ್ಸ್, ಹಾಯ್ ಡಿಯರ್ಸ್. ಮೈ ಗಾಡ್, ಬಿಸಿ ಇರುತ್ತೆ ಬಂಗಾರ. ಇದು ಕಲ್ಲು ಬೆಳಗ್ಗೆಯಿಂದ ಬಿಸಿಲು ಕಾದಿದೆ, ಬಿಸಿ ಇರುತ್ತಮ್ಮ. ಅಯ್ಯೋ, ಯು ವಿಲ್ ಬೋತ್ ಬಿಕಮ್ ಬ್ಲ್ಯಾಕ್, ಲಿಟ್ರಲಿ ಬ್ಲ್ಯಾಕ್. I don't care. ನೋಡಿ ನಮ್ಮ ಮನೆಯ ಮಕ್ಕಳು ಯಾವ ರೀತಿ ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ದಿಸ್ ಇಸ್ ನ್ಯಾಚುರಲಿ ಮೇಡ್ ಸ್ಟೋನ್. ತುಂಬಾ ಚೆನ್ನಾಗಿದೆ. No idea. Yes. Don't try to come here. It's so dangerous. I kinda hear a snake. I kinda heard a snake. Ashu, I'm gonna help you. ಸೊ ಫ್ರೆಂಡ್ಸ್, ನಾನು ಈ ಮೂಲಕ ಹೇಳೋದೇನೆಂದರೆ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಜಾಸ್ತಿ ಜನಗಳಿಗೆ ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್. ಬಾಯ್.